ವೀಕ್ಷಕರೇ, ಒನ್ ಕನ್ನಡ ನ್ಯೂಸ್ ಹಾವೇರಿ. ನಾನು ಬೀರೇಶ್ ಪೂಜಾರ್. ಬನ್ನಿ ವೀಕ್ಷಕರೇ, ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ. ತಡರಾತ್ರಿ ಬೆಳಗಿನ ಜಾವ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದ ರಾಷ್ಟ್ರೀಯ ಹೆದ್ದಾರಿ ಬಳಿ, ಅಂದರೆ ಹಳೆ ಅಂತರವಳ್ಳಿ ರಸ್ತೆ, ಇದು ಹಲಗೇರಿ ರೋಡಿನ ಮತ್ತು ಮಾಗೋಡ್ ರಸ್ತೆ ಮಧ್ಯೆ ಬರ್ತಕ್ಕಂಥ ಹಳೆ ಅಂತರವಳ್ಳಿ ರಸ್ತೆ ಮುಂಭಾಗದಲ್ಲಿ ಸುಮಾರು 30 ಟನ್ಗಿಂತ ಅಧಿಕ ಭಾರವನ್ನು ಹೊಂದಿದ LPG ಗ್ಯಾಸ್ ಟ್ಯಾಂಕರ್ ಒಂದು ಮುಂದಿನ ಟೈರ್ ಬ್ಲಾಸ್ಟ್ ಆಗಿ ಒಂದು ಸರ್ವಿಸ್ ರೋಡ್ ಪಕ್ಕದಲ್ಲಿ ಮಗಚಿ ಬಿದ್ದಿರತಕ್ಕಂಥ ಘಟನೆ ನಡೆದಿದೆ. ಇದು ಸುಮಾರು 30 ಟನ್ನು LPG ಗ್ಯಾಸ್ ಮತ್ತು ಲಾರಿ ಸೇರಿ ಆ ಒಂದು ಟ್ಯಾಂಕರ್ ಸೇರಿ ಎಂಬ ಒಂದು ಅಂದಾಜು ಒಂದು ತೂಕವನ್ನು ಊಹಿಸಲಾಗಿದೆ. ಈ ಘಟನೆ ನಡೆದಿರೋದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ಹಲಗೇರಿ ರೋಡ್ ಬರ್ತಕ್ಕಂಥ ಮುಂಭಾಗದ ಸರ್ವಿಸ್ ರೋಡ್ನಲ್ಲಿ ವೀಕ್ಷಕರೇ. ಈಗ ಆ ದೃಶ್ಯಾವಳಿಗಳಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈಗ ಸುಮಾರು ನಾನು ಈಗಾಗಲೇ ತೋರಿಸ್ತಾ ಇರೋ ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಈಗ 3 ಕ್ರೇನ್ಗಳನ್ನು ಬಳಸಿ ಈಗಾಗಲೇ ಆ LPG ಗ್ಯಾಸ್ ತುಂಬಿರ್ತಕ್ಕಂಥ ಟ್ಯಾಂಕರನ್ನು ಮೇಲೆತ್ತುವ ಕಾರ್ಯಾಚರಣೆ ನಡೆದಿರ್ತಕ್ಕಂಥದ್ದು. ಸ್ವಲ್ಪ ತಪ್ಪಿ ಏನಾದರೂ ಈ ಒಂದು ಗ್ಯಾಸ್ ಲೀಕೇಜ್ ಆಗಿದ್ದರೆ ದೊಡ್ಡ ದುರಂತವೇ ನಡೆದು ಹೋಗಿತ್ತು ಅನ್ನೋ ಒಂದು ಮಾಹಿತಿನೂ ಕೂಡ ಈಗಾಗಲೇ ಲಭ್ಯವಾಗಿರ್ತಕ್ಕಂಥದ್ದು. ಅದೃಷ್ಟವಶಾತ್ ಯಾವುದೇ ಕಾರಣಕ್ಕೂ ಈ ಒಂದು LPG ಗ್ಯಾಸ್ ಯಾವುದೂ ಲೀಕ್ ಆಗಿಲ್ಲ. ಇಲ್ಲಿ ನೋಡ್ಬೋದು, ಈಗ ಸ್ಥಳದಲ್ಲಿ ನಾವು ತೋರಿಸ್ತಾ ಇದ್ದೇವೆ. ಅತಿ ಸೂಕ್ಷ್ಮವಾಗಿ 3 ಕ್ರೇನ್ಗಳನ್ನು ಬಳಸಿ ಈಗಾಗಲೇ ಅಗ್ನಿಶಾಮಕ ದಳ ಮತ್ತು ರಾಣೆಬೆನ್ನೂರಿನ ಸಂಚಾರಿ ಪೊಲೀಸರು ಅದನ್ನು ನಾಜೂಕಾಗಿ ಮೇಲೆತ್ತುವ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ದೃಶ್ಯಾವಳಿಗಳಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು ವೀಕ್ಷಕರೇ, ಇದೇ ಘಟನೆ ಇದೇ ಭಾಗದಲ್ಲಿ ಸುಮಾರು ತಿಂಗಳ ಹಿಂದೆ ನಾನು ಹೇಳಿದ್ನಲ್ಲ, ಈಗ ಅದು ಕೂಡ ಸ್ಪಿರಿಟ್ ತುಂಬಿದಂಥ ಇಂಥದೇ ಒಂದು ಟ್ಯಾಂಕರು ಈಗ LPG ಗ್ಯಾಸ್ ತುಂಬಿಕೊಂಡು ಸಾಗಾಟ ಮಾಡ್ತಿದ್ದ ಲಾರಿ ಒಂದು ಮುಂದಿನ ಟೈರ್ ಬ್ಲಾಸ್ಟ್ ಆಗಿ ಈ ಒಂದು ಅನಾಹುತ ಒಂದು ದುರ್ಘಟನೆ ನಡೆದಿರ್ತಕ್ಕಂಥದ್ದು. ಅದೃಷ್ಟವಶಾತ್ ಈ ಒಂದು ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಜೊತೆಯಲ್ಲಿ ಟ್ಯಾಂಕರ್ಗೂ ಕೂಡ ಅಂಥ ದೊಡ್ಡ ಪ್ರಮಾಣದ ಹೊಡೆತ ಬಿದ್ದಿಲ್ಲ. ಯಾಕಂದರೆ ಅಂಥದ್ದು ದೊಡ್ಡ ಪ್ರಮಾಣದ ಹೊಡೆತ ಏನಾದರೂ ಅಥವಾ ಅದಕ್ಕೆ ಡ್ಯಾಮೇಜ್ ಆಗಿದ್ದರೆ ಅದರಲ್ಲಿ ಇರ್ತಕ್ಕಂಥ ಸಂಪೂರ್ಣ LPG ಗ್ಯಾಸ್ ಲೀಕ್ ಆಗಿ ದೊಡ್ಡ ದುರಂತವೇ ನಡೆದು ಹೋಗಿತ್ತು ಅನ್ನೋ ಒಂದು ಮಾಹಿತಿ ಇಲ್ಲಿ ನಮಗೆ ಲಭ್ಯವಾಗಿತ್ತು. ಯಾಕಂದರೆ ಅದನ್ನು ಅಲ್ಲುಗಳೆಯುವಂತಿಲ್ಲ. ಗ್ಯಾಸ್ ಲೀಕ್ ಆದರೆ ನಿಮಗೆ ಗೊತ್ತಲ್ಲ ಯಾವ ರೀತಿ ಅದಕ್ಕೊಂದು ಅಗ್ನಿ ಆವರಿಸಿಕೊಳ್ಳುತ್ತೆ. ಅಂಥ ಒಂದು ದೊಡ್ಡ ದುರಂತವೇ ಅದೃಷ್ಟವಶಾತ್ ಈಗ ತಪ್ಪಿರ್ತಕ್ಕಂಥದ್ದು. ಅತಿ ನಾಜೂಕಾಗಿ 3 ಕ್ರೇನ್ಗಳನ್ನು ಬಳಸಿ ಈಗ ನೆಲಕ್ಕೆ ಉರುಳಿರ್ತಕ್ಕಂಥ ಟ್ಯಾಂಕರನ್ನು ಮೇಲೆತ್ತುವಲ್ಲಿ ಅಲ್ಲಿನ ಸಿಬ್ಬಂದಿಗಳು ಮತ್ತು ಅಗ್ನಿಶಾಮಕ ದಳ ಪೊಲೀಸರ ಒಂದು ನೇತೃತ್ವದಲ್ಲಿ, ಸಂಚಾರಿ ಪೊಲೀಸರ ಒಂದು ನೇತೃತ್ವದಲ್ಲಿ ಕ್ರೇನ್ ಚಾಲಕರು ಅದನ್ನು ಮೇಲೆತ್ತಿ ನಿಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ವೀಕ್ಷಕರೇ, ಇಲ್ಲಿ ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಈಗ ಪದೇ ಪದೇ ಇಂಥ ಅವಘಡ ಸಂಭವಿಸ್ತಾ ಇರೋದು ಇದು 2ನೇ ಬಾರಿ ಅಂತ ಹೇಳ್ಬೋದು. ರಾಣೆಬೆನ್ನೂರು ನಗರದಲ್ಲಿ ಈ ಒಂದು ಘಟನೆಯಿಂದ ದೊಡ್ಡ ಒಂದು ದುರಂತವೇ ದೂರಾಗಿದೆ ಅಂತಂದು ಹೇಳಿದರೆ ತಪ್ಪಾಗಲಾರ್ದು. ದೃಶ್ಯಗಳಲ್ಲಿ ನಾನು ತೋರಿಸ್ತಾ ಇದ್ದೇನೆ. ಈಗ ಮುಂದಿನ ಒಂದು ಟೈರ್, ಈ ಭಾಗದ ಎಡಭಾಗದ ಈ ಟ್ಯಾಂಕರ್ನ ಟೈರ್ ಬ್ಲಾಸ್ಟ್ ಆಗಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಈಗಾಗಲೇ ಸ್ಥಳದಲ್ಲಿ ನಾನು ತೋರಿಸ್ತಾ ಇದ್ದೇನೆ. ಈಗ ಹೈವೇ ಪೆಟ್ರೋಲಿಂಗ್ ಮತ್ತು ರಾಣೆಬೆನ್ನೂರು ಸಂಚಾರಿ ಪೊಲೀಸರು ಜೊತೆಯಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಈ 3 ಕ್ರೇನ್ಗಳ ಬಳಸಿ LPG ತುಂಬಿದ ಟ್ಯಾಂಕರನ್ನು ಮೇಲೆತ್ತುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಆದರೆ ಅಲ್ಲಿ ಆ ಚಾಲಕನು ಕೂಡ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಈ ಘಟನೆ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ವೀಕ್ಷಕರೇ, ಬನ್ನಿ ಅವ್ರು ಏನು ಹೇಳಿದ್ದಾರೆ ಒಮ್ಮೆ ನೋಡ್ಕೊಂಡು ಬರೋಣ. 5 மணி இந்த மாதிரி அப்சைட் ஆக்சிடென்ட் என்ன சொல்கிறது? वो ड्राइवर प्रॉब्लम है, वो टाइप ब्लास्ट है, ड्राइवर प्रॉब्लम, टाइप ब्लास्ट हुआ, ಫ್ರಂಟ್ ಟೈರ್ ಬ್ಲಾಸ್ಟ್. ಕಾಲ್ ಬಂತು ಸರ್. ಒಬ್ಬರು ಪಬ್ಲಿಕ್ ಯಾರು ಪಾಟೀಲ್ ಅನ್ನೋರು ಕಾಲ್ ಮಾಡಿದ್ರು ಸರ್. ಈಗ ಹೈವೇದಲ್ಲಿ LPG ಗ್ಯಾಸ್ ಟ್ಯಾಂಕರ್ ಪಲ್ಟಿ ಆಗಿದೆ, ಅರ್ಜೆಂಟ್ ಬನ್ನಿ ಅಂತಂದೇಳಿ ಇಮಿಡಿಯೇಟಾಗಿ ನಾವು ಬಂದು ಅಟೆಂಡ್ ಆದ್ವಿ ಸರ್. ಬಂದು ನೋಡಿದರೆ ಯಾವುದೇ ರೀತಿ ಲೀಕೇಜ್ ಇದ್ದಿಲ್ಲ ಸರ್. ಯಾವುದು ಅನಾಹುತ ಅಂತ ಯಾವುದೂ ಆಗಿದ್ದಿಲ್ಲ ಸರ್. ಡ್ರೈವರ್ನೂ ಸಹಿತ ನಿಯಂತ್ರಣ ತಪ್ಪಿ ಗಾಡಿ ಪಲ್ಟಿ ಆಗಿದೆ ಅಂತ ಹೇಳಿದರು ಸರ್. ಡ್ರೈವರ್ ಸೇಫ್ ಆಗಿದೆ ಸರ್, ಯಾರಿಗೇನು ಅನಾಹುತ ಇದೆ. ಓಕೆ ಸರ್, ನಿಮ್ಮ ಸಿಬ್ಬಂದಿ ಎಷ್ಟು ಜನ ಬಂದಿದ್ದೀರಿ ಸರ್? ಸರ್ ನಾವು ಟೋಟಲ್ 5 ಜನ ಇದ್ದಾರೆ ಸರ್. ಒಬ್ಬ ಆಫೀಸರು, ಒಬ್ಬ ಲೀಡಿಂಗ್ ಪ್ಯಾಸೆಂಜರ್ ಮತ್ತು ಒಂದು DM, 1 ಡ್ರೈವರು, 1 ಮೆನ್. ಓಕೆ.